ಎಲ್ಲರಿಗೂ ನಮಸ್ಕಾರ. ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ತುಮಕೂರು ಹತ್ತಿರ ಇರುವ ಐತಿಹಾಸಿಕ ದೇವಾಲಯ ಕೈದಾಳ ನೋಡೋಣ ಬನ್ನಿ. ಹೊಯ್ಸಳರ ಕಾಲದ ದೇವಾಲಯ. ಕೈದಾಳ ತುಮಕೂರು ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಇದು ಅಮರಶಿಲ್ಪಿ ಜಕಣಾಚಾರಿಯವರ ಜನ್ಮಸ್ಥಳವೆಂದು ನಂಬಲಾಗಿದೆ ಮತ್ತು ಅವರ ಕೊನೆಯ ಕೃತಿಯಾದ ಚೆನ್ನಕೇಶವ ದೇವಾಲಯ ಇಲ್ಲಿದೆ. ಜಕಣಾಚಾರಿಯವರು ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದ ನಂತರ ಅದರಲ್ಲಿ ದೋಷವಿದೆ ಎಂಬ ಮಾತು ಕೇಳಿಬಂದಾಗ ತಮ್ಮ ಬಲಗೈಯನ್ನು ಕತ್ತರಿಸಿಕೊಂಡರು. ನಂತರ ದೇವರು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಕೈದಾಳದಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಲು ಹೇಳಿದರು. ಅದರಂತೆ ಅವರು ಇಲ್ಲಿ ದೇವಾಲಯವನ್ನು ನಿರ್ಮಿಸಿದ ನಂತರ ಅವರ ಕೈಗಳು ಮರಳಿ ಬಂದವು. ಹೀಗಾಗಿ ಈ ಸ್ಥಳಕ್ಕೆ ಕೈದಾಳವೆಂಬ ಹೆಸರು ಬಂದಿತು ಎನ್ನಲಾಗಿದೆ. ಇಲ್ಲಿಯ ವಿಶೇಷವೇನೆಂದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯ ಕಿರಣಗಳು ಕೇಶವನ ಎದುರಿಗಿರುವ ಗರುಡ ಮೂರ್ತಿಯ ಕಿವಿಯ ಕೆಳಭಾಗದಿಂದ ಮುಖ್ಯ ದೇಗುಲದ ಗೋಡೆಯಲ್ಲಿನ 2 ರಂಧ್ರಗಳ ಮೂಲಕ ದೇಗುಲದ ಒಳಕ್ಕೆ ಪ್ರವೇಶಿಸಿ ಚೆನ್ನಕೇಶವ ಮೂರ್ತಿಯ ಪಾದವನ್ನು ಸ್ಪರ್ಶಿಸುವಂತೆ ನಿರ್ಮಿಸಿರುವುದು ಈ ದೇವಾಲಯದ ವಾಸ್ತು ವಿಶೇಷವಾಗಿದೆ. ಈ ದೇವಾಲಯ ತುಮಕೂರಿನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.